ಸರ್ಕಾರಕ್ಕೆ 11 ವರ್ಷ ಆಗಿದೆ. ಅವರು ಸಾಧನೆಗಳನ್ನ ಕಡಿದು ಕಟ್ಟೆ ಹಾಕಿಬಿಟ್ಟಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಈಗ ನೀವು ಈ ಚಿಕ್ಕಬಳ್ಳಾಪುರದ ಶಾಸಕರಾದ ಪ್ರದೀಪ್ ಈಶ್ವರ್ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟರು. ಮೊದಲು ಇವ್ರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವ್ರನ್ನ ಜನಗಳು ಒಬ್ಬ ಉತ್ಸಾಹ ವೆಂಕಟ್, ಒಬ್ಬ ಹರೆಜ್ಞಾನಿ, ಒಬ್ಬ ಲೋಫರ್ MLA, ರೌಡಿ MLA ಅಂತ ಕರೀತಾರೆ. ಆಮೇಲೆ ಬಕೆಟ್ ರಾಜಕಾರಣಿ ಅಂತ ಕೂಡ ಇವ್ರನ್ನ ಕರೀತಾರೆ. ಯಾಕೆಪ್ಪ ಅಂದರೆ ಇವರ ಒಂದು ತೀಟಿಗಾಗಿ, ಅಂದರೆ ಇವರ ರಾಜಕೀಯ ತೀಟಿಗಾಗಿ ಕಕ್ಕಗೆ ಒಗ್ಗರಣೆ ಹಾಕಿಕೊಟ್ರು ತಿನ್ನುವಂಥ ವ್ಯಕ್ತಿ ಅಂತ ಕೂಡ ಜನಗಳು ಹೇಳ್ತಾರೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರ ಈ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಇವರು ದೇಶದ ವಿಜ್ಞಾನಿಗಳಿಗೆ ಅವಮಾನವನ್ನು ಮಾಡಿದರು. ಅದು ತಮ್ಮ ರಾಜಕೀಯ ತೀಟಿಗಾಗಿ. ಅದನ್ನೊಂದ್ಸತಿ ನೋಡಿ, ನೀವು ಒಂದ್ಸತಿ ಗೊತ್ತಾಗುತ್ತೆ. ಬೇರೆ ಸರ್ಕಾರಗಳು ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ರೆ, ಸ್ನೇಹಿತರೆ, ಈಗ ಈ ದೇಶದ ವಿಜ್ಞಾನಿಗಳನ್ನ ಅವಮಾನ ಮಾಡಿರ್ತಕ್ಕಂತಹ ಇಂತಹ ಪ್ರದೀಪ್ ಈಶ್ವರ್, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂತಹ ಇಂತಹ ಪ್ರದೀಪ್ ಈಶ್ವರ್, PUC ಪಾಸ್ ಆಗಿದ್ದನೋ ಫೇಲ್ ಆಗಿದ್ದನೋ ಗೊತ್ತಿರದ ಇಂತಹ ಪ್ರದೀಪ್ ಈಶ್ವರ್ ಒಬ್ಬ ಅರೆಜ್ಞಾನಿ ಅಂತ ಕೂಡ ಹೇಳಬಹುದು. ತನ್ನ ಒಂದು ರಾಜಕೀಯ ತೀಟಿಗಾಗಿ ಇವರು ಯಾವ ಲೆವೆಲ್ಗೆ ಬೇಕಾದರೂ ಇಳಿತಾರೆ ಅಂತ ಹೇಳ್ತಾ ಈ ಚಿಕ್ಕ ಮಾಹಿತಿ ಉಳ್ಳ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.